ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾಮಿ ವರದುಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾನ್ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಹರಿಕಥಾಮೃತ ಸಾರದ ಎರಡನೇ ಸಂಧಿ ಕರುಣಾಸಂಧಿ. ಭಗವಂತ ಮಾಡುವಂತಹ ಅತ್ಯದ್ಭುತವಾದ ಅನುಗ್ರಹ, ಅವನು ಮಾಡುವಂತಹ ವಿಶೇಷವಾದ ಆ ಅನುಗ್ರಹದ ಬಲವನ್ನ, ಅವನು ಮಾಡುವಂತಹ ಉಪಕಾರವನ್ನ ಜಗತ್ನಲ್ಲಿ ಬ್ರಹ್ಮಾಂಡದಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಕರುಣೆ ನಮ್ಮ ಮೇಲೆ ಎಷ್ಟು ಅನ್ನೋದಕ್ಕೆ ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಆದರದಿ ಭಕ್ತರು ಮಾತ್ರ ಕೇಳಲಿಕ್ಕೆ ಸಾಧ್ಯ. ಭಗವಂತನ ಭಕ್ತಿ ಇದ್ದಾಗ ಮಾತ್ರ ಆ ಭಗವಂತನ ಕಥೆ ಕೇಳಲಿಕ್ಕೆ ಸಾಧ್ಯ. ನಾವು ಭಗವಂತನನ್ನ ತಿಳಿಯಬೇಕು. ಭಗವಂತನನ್ನ ತಿಳಿಯೋ ವಿಧಾನ ಹೇಗೆ? ಭಗವಂತ ಎಲ್ಲಿದ್ದಾನೆ, ಅವನ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂದ್ರೆ ಜಗನ್ನಾಥದಾಸರು ಹೇಳ್ತಾರೆ, ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸೊಲಹುವುದು ಭುವನ ಪಾವನ ನೆನಿಪಲಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನವೇ. ನಿತ್ಯದಲ್ಲಿ ಭಗವಂತನ ಮಹಿಮೆಗಳನ್ನ, ಅವನು ಮಾಡುವಂತಹ ಅದ್ಭುತವಾದ ವ್ಯಾಪಾರವನ್ನ ನಾವು ನಿತ್ಯದಲ್ಲಿ ಶ್ರವಣ ಮಾಡಬೇಕು. ಯಾಕೆ ಕೇಳಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಪ್ರಶ್ನೆಯನ್ನ, ಅಲ್ರಿ ನಾವು ಬೇಕಾದಷ್ಟು ಸರಿ ಭಾಗವತ ಕೇಳಿದ್ದೀವಿ, ರಾಮಾಯಣ ಮಹಾಭಾರತ ಬೇಕಾದಷ್ಟು ಪ್ರವಚನ ಕೇಳಿದ್ದೀವಿ, ಮತ್ ಕೇಳ್ರಿ ಅಂತ ಯಾಕಂತೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟು, ಶ್ರವಣ ಮನಕಾನಂದವೀವುದು. ಭಗವಂತನ ಕಥೆಯನ್ನ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಉದ್ರೇಕ ಆಗುವಂಥದ್ದು, ಭಕ್ತಿಯಿಂದ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುವಂಥದ್ದು ಅದು ಬರಬೇಕು. ಆ ಬಂದಿದೆ ಅಂದ್ರೆ ಭಕ್ತಿ ನಿಮಗೆ ಬಂದಿರುವಂಥದ್ದು. ಆ ಭಕ್ತಿ ಬರಬೇಕು ಅಂದ್ರೆ ಶ್ರವಣ ಮನಕಾನಂದವೀವುದು, ಮನಸ್ಸಿಗೆ ಆನಂದ ನೀಡುತ್ತಾ ಇದೆ. ಭವಜನಿತ ದುಃಖಗಳ ಕಳೆಯುವುದು. ಈ ಭವ ಸಂಸಾರದಿಂದ, ಲಿಂಗದೇಹದಿಂದ ಜನಿತ ಉತ್ಪನ್ನವಾಗಿರುವಂತಹ ದುಃಖಗಳ, ಯಾವುದು ದುಃಖ? ಜನನ ಮರಣ ಅನ್ನುವಂತಹ ದುಃಖ ಏನಿದೆ ಅಲ್ಲ, ಅದನ್ನ ಕಳೆಯುವುದು. ಲಿಂಗದೇಹ ಭಂಗ ಆಗಿ ಭಗವಂತನ ಮೋಕ್ಷ ನಮಗೆ ದೊರೆಯಲಿಕ್ಕೆ ಸಾಧ್ಯ. ನೋಡಿ, ಭಗವಂತನ ಅನುಗ್ರಹ, ಭಗವಂತನ ಕಥೆಯನ್ನ ಕೇಳೋದ್ರಿಂದ ಆಗುವಂತಹ ಲಾಭ ಏನು ಅಂತ ಕೇಳಿದ್ರೆ, ಮನಸ್ಸಿಗಷ್ಟೇ ಆನಂದ ಅಲ್ಲ, ಜೊತೆಗೆ ನಮ್ಮ ಇಹಪರದ ದುಃಖಗಳನ್ನ ಕಳೀತದೆ. ಜೊತೆಗೆ ವಿವಿಧ ಭೋಗಗಳನ್ನು ಇಹಪರಂಗಳಲ್ಲಿತ್ತು ಸಲಹುವುದು. ಇಲ್ಲೂ ಬೇಕಾದಷ್ಟು ಸುಖವನ್ನ ಕೊಡ್ತಾನೆ ಭಗವಂತ, ಮೋಕ್ಷಾನಂದವನ್ನು ಕೊಡ್ತಾನೆ. ಜಗನ್ನಾಥದಾಸರು ಪ್ರಾರಂಭದಲ್ಲೇ ಹೇಳಿಬಿಟ್ರು, ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವುದು. ಈ ಗ್ರಂಥವನ್ನ ಪೂರ್ಣವಾಗಿ ಹರಿಕಥಾಮೃತ ಸಾರವನ್ನ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು. ಒಂದು ಶ್ಲೋಕವನ್ನಾದ್ರೂ ಪಾರಾಯಣ ಮಾಡಬೇಕು ಅಂತಾರೆ, ಅಷ್ಟು ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಭುವನ ಪಾವ, ಇದ್ರೊಳಗೇನಿದೆ? ಇಷ್ಟೆಲ್ಲ ಯಾಕೆ ಹೇಳ್ಬೇಕ್ರಿ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರೆ, ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ. ಇದ್ರೊಳಗೇನಿದೆ? ಬೇರೆ ಏನೇನೂ ಇಲ್ಲ. ಇಡೀ ಬ್ರಹ್ಮಾಂಡವನ್ನ ಪಾಲನೆ ಮಾಡುವಂತಹ, ಬ್ರಹ್ಮಾಂಡ ಅಂದ್ರೆ ಹೇಗಿದೆ ಸ್ವಲ್ಪ ಕಲ್ಪನೆ ಆಗಬೇಕಲ್ಲ, ಅಂದ್ರೆ ನಮಗೆ ಗೊತ್ತಾಗತ್ತೆ. ಬ್ರಹ್ಮಾಂಡದ ಕಲ್ಪನೆ ಶಾಸ್ತ್ರವನ್ನ ಓದಿದಾಗ ನಮಗೆ ಗೊತ್ತಾಗತ್ತೆ ಎಷ್ಟು ವಿಸ್ತಾರವಾಗಿದೆ. 50 ಕೋಟಿ ವಿಸ್ತಾರವಾಗಿರುವಂಥದ್ದು ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡವನ್ನ ಶೇಷದೇವರು 1,000 ಹೆಡೆಗಳಲ್ಲಿ, ಶೇಷದೇವರ ವ್ಯಕ್ತಿತ್ವ ನೋಡಿ, ಒಂದು ಹೆಡೆ ಮೇಲೆ
ಸಾಸುವೆ ಕಾಳಷ್ಟು ಧಾರಣೆ ಮಾಡಿದ್ದಾರೆ. ಅದು ವಾಯುಕೂರ್ಮದ ಒಂದು ವಿಶೇಷವಾದ ಬಲದಿಂದ. ವಾಯುದೇವರ ಮೊದಲು ವಿಷ್ಣು ಕೂರ್ಮ ಇದೆ ಭಗವಂತನದು, ಆ ಕೂರ್ಮದ ಮೇಲೆ ವಾಯುಕೂರ್ಮ ಇದೆ, ತತ್ಪುಚ್ಛ ಅದರ ಮೇಲೆ ಶೇಷದೇವರಿದ್ದಾರೆ. ಅವರ ಒಂದು ಹೆಡೆ ಮೇಲೆ ಸಾಸುವೆ ಕಾಳಷ್ಟು 50 ಕೋಟಿ ವಿಸ್ತೀರ್ಣವಾಗಿರುವಂಥದ್ದು. ಅಂತಹ ಬ್ರಹ್ಮಾಂಡವನ್ನ ಪಾಲನೆ ಮಾಡ್ತಾ ಇದ್ದಾನೆ ಭಗವಂತ. ಏನ್ರಿ 10 ನಿಮಿಷ ಎತ್ಕೊಂಡಿದ್ದಾನ ಆಮೇಲೆ ಇಟ್ಬಿಡ್ತಾನ ಅಂತಲ್ಲ. ಪ್ರಳಯ ಪ್ರಾರಂಭ ಅಂದ್ರೆ ಸೃಷ್ಟಿಯಾದ್ರಿಂದ ಪ್ರಾರಂಭ ಮಾಡಿಕೊಂಡು ಪ್ರಳಯ ಆಗೋದ್ರವರೆಗೆ ಇಡೀ ಬ್ರಹ್ಮಾಂಡವನ್ನ, ಬ್ರಹ್ಮಾಂಡದ ಒಳಗಿರುವಂಥವರನ್ನ ಒಳಗೆ ಹೊರಗೆ ನಿಂತು ರಕ್ಷಣೆ ಮಾಡ್ತಾನೆ ಸ್ವಾಮಿ ಭಗವಂತ. ಅವನ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಿದ್ರೂ ಕಡಿಮೆ. ಅದನ್ನಿಲ್ಲಿ ಹೇಳ್ತಾರೆ, ಭುವನ ಪಾವನ ನೆನೀಪ. ಭುವನ ಅಂದ್ರೆ ಈ ಬ್ರಹ್ಮಾಂಡವನ್ನ ಪಾಲನೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಬರೇ ಬಾಯಲ್ಲಿ ಹೇಳೋದಲ್ಲ, ನಿಜವಾಗ್ಲೂ ರಕ್ಷಣೆ ಮಾಡ್ತಾನೆ. ಅಂತಹ ಭಗವಂತ ಲಕ್ಷ್ಮೀಪತಿ ಅಂದ್ರೆ ಸರ್ವೋತ್ತಮ ಅಂತ ಹೇಳಿದ್ರು ಇಲ್ಲಿ. ಲಕ್ಷ್ಮೀಪತಿಯಾಗಿರುವಂತಹ ಭಗವಂತನ ಗುಣಗಳ ಮಂಗಲ ಕಥೆಯ, ಅವನ ಕಥೆಯನ್ನೇ ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ಅಂತಾರೆ ಜಗನ್ನಾಥದಾಸರು. ಮಂಗಳ ಕಥೆಯ ಅವನ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಪರಮೋತ್ಸವದಿ ಭಗವಂತನ ಕಥೆಯನ್ನು ಹೆಂಗ್ ಕೇಳಬೇಕು? ಬಹಳ ಉತ್ಸಾಹದಿಂದ ಕೇಳಬೇಕು. ಅಷ್ಟೇ ಅಲ್ಲ, ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಅಲ್ರಿ, ಕೇಳ್ತೀವಪ್ಪ ನಾವು, ಯಾರು ಹೇಳಿದ್ರು ಕೇಳ್ತೀವಿ. ಕಿವಿಗೊಟ್ಟಾಲಿಪುದು ಅಂತ ಯಾಕೆ ಹೇಳಿದ್ರು? ಕಿವಿಯಿಂದಲೇ ಮತ್ ನಾವು ಕೇಳೋದು. ಕಣ್ಣಿಂದ ಕೇಳ್ತಾರೆ ಯಾರ? ಬಾಯಿಂದ ಕೇಳ್ತಾರ? ಮತ್ ಯಾಕೆ ಅವ್ರು ಹೇಳಿದ್ರು ಹಂಗಂತ? ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ ಅಂತ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ ಮಾಡ್ಕೊಂಡ್ರಿ ಪೂರ್ವ ಪಕ್ಷ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ನಾವು ಸಾಮಾನ್ಯವಾಗಿ ಲೋಕದ ಉದಾಹರಣೆ ಕೊಟ್ರೆ ಚೆನ್ನಾಗಿ ನೆನಪಾಗತ್ತೆ. ಯಾರಾದ್ರೂ ಮಾತಾಡಬೇಕಾದ್ರೆ ಮಧ್ಯ ಮಾತಾಡ್ತಾ ಇದ್ರೆ ಹೇಳ್ತಾರೆ, ಹೇಳೋಂಥವ್ರು ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡು, ಈ ಕಡೆ ಕಿವಿ ಕೊಡು ಅಂದ್ರೇನು? ಬಹಳ ಗಮನ ಕೊಟ್ಟು ಕೇಳು, ಭಕ್ತಿಯಿಂದ, ಸುಮ್ಮನೆ ಕೇಳೋದಲ್ಲ. ಅದು ಅದರ ತಾತ್ಪರ್ಯ. ಶ್ರದ್ಧೆಯಿಂದ ಭಗವಂತನ ಮಹಿಮೆಯನ್ನ ಕೇಳಬೇಕು. ಅಂಬರೀಷ ಮಹಾರಾಜನ ಕಥೆಯನ್ನ ಹೇಳಬೇಕಾದ್ರೆ ಭಾಗವತದಲ್ಲಿ ಹೇಳ್ತಾರೆ, ಒಂದೇ ಕಿವಿಯಿಂದ ಕೇಳ್ತಿದ್ದಂತ ಅಂಬರೀಷ. ಅಲ್ರಿ, 2 ಕಿವಿ ಅಲ್ಲ, 1 ಕಿವಿಯಿಂದ ಅದೇನ್ ಕೇಳಲಿಕ್ಕೆ ಬರ್ತದೆ? 1 ಕಿವಿ ಪಕ್ಕದಲ್ಲೇ ಇನ್ನೊಂದು ಕಿವಿ ಇದೆ, ಬಲಗಿವಿ ಎಡಗಿವಿ. ಮತ್ ಈ ಕಿವಿ ಕೇಳಿದ್ಮೇಲೆ ಈ ಕಿವಿಯಲ್ಲೂ ಕೇಳಲೇಬೇಕಲ್ಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಉತ್ತರ ಕೊಟ್ಟಿದ್ದಾರೆ. ಹಂಗ ನಾವು ಈ ಹರಿಕಥಾಂಸಾರವನ್ನು ಕೇಳಬೇಕು. ಭಗವಂತನ ಕಥೆನೇ ಇದು. ಒಂದೇ ಕಿವಿಯಿಂದ ಕೇಳ್ತಿದ್ದ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಮಂತ್ರಗಳ ಉಪದೇಶ ಮಾಡಬೇಕಾದ್ರೆ ಬಲಗಿವಿಯಲ್ಲಿ ಉಪದೇಶ ಮಾಡುತ್ತಾರೆ. ಅಷ್ಟು ಭಕ್ತಿಯಿಂದ ಮಂತ್ರಗಳ ಉಪದೇಶ ಕೇಳಬೇಕಾದ್ರೆ ಎಷ್ಟು ಭಕ್ತಿ ಕೇಳ್ತೀವೋ ಅಷ್ಟು ಭಕ್ತಿಯಿಂದ ಅಂಬರೀಷ ಭಗವಂತನ ಕಥೆಯನ್ನ ಕೇಳ್ತಿದ್ದಂತೆ. ಅದು ತಾತ್ಪರ್ಯ. ಹಾಗೆ ನಾವು ಇಲ್ಲಿ ಕಿವಿಗೊಟ್ಟಾಲಿಪುದು. ಯಾಕೆ ಅಂದ್ರೆ ನಮ್ ಕಿವಿ ಇದೆಲ್ಲ, ಕಿವಿಯಿಂದಲೇ ಎಲ್ಲವೂ ನಮಗೆ ಒಳಗೆ ಹೋಗುವಂಥದ್ದು. ದೊಡ್ಡವರ ನಿಂದೆ, ಗುರು ನಿಂದೆ, ಗ್ರಂಥಗಳ ನಿಂದೆ, ದೇವರ ನಿಂದೆ, ದೇವತೆಗಳ ನಿಂದೆ, ಹಿರಿಯರ ನಿಂದೆ, ಅದು ಎಲ್ಲ ಪರನಿಂದೆ ನಮ್ ಕಿವಿಯಿಂದಲೇ. ರಾಕ್ಷಸರು ಹೋಗೋದೇ ಒಳಗೆ ಕಿವಿಯಿಂದ. ಯಾರೋ ಹಿಂಗಂತಿದ್ರು ನೋಡ್ರಿ ಅಂತ ಅಂದ್ಬಿಟ್ರೆ ಸಾಕು, ಆ ಕಿವಿ ಒಳಗೆ ಹೋಗೇ ಬಿಡ್ತು ಕೆಟ್ಟ ವಿಚಾರ. ಅದಕ್ಕೆ ಕಿವಿಯನ್ನ ಯಾವಾಗ್ಲೂ ಶುದ್ಧವಾಗಿಟ್ಕೊಳ್ಬೇಕು. ಭಗವಂತನ ಕಥೆಯನ್ನ ಕೇಳಲಿಕ್ಕೆ ಮಾತ್ರ ಇಟ್ಕೊಳ್ಬೇಕು. ಅದಕ್ಕೆ ಹೇಳಿದ್ರು, ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು. ಕಿವಿಗೊಟ್ಟಾಲಿಪುದು ಕೇಳುವಂಥವ್ರಾಗಬೇಕು. ಅದರಲ್ಲೂ ಜೊತೆಗೆ ಬಹಳ ಮುಖ್ಯವಾದ ಅಂಶ ಏನು ಅಂತ ಕೇಳಿದ್ರೆ, ಭೂಸುರರು ದಿನ ದಿನದಿ. ಭೂಸುರರು ಅಂತ ಏನಿದ್ದಾರಲ್ಲ, ಭೂಮಿಯಲ್ಲಿರುವಂತಹ ಸುರರು ಅಂದ್ರೆ ದೇವತೆಗಳ ವಿಶೇಷ ಅನುಗ್ರಹ ಪಡೆದಂಥವ್ರು, ಜೊತೆಗೆ ಸದಾಚಾರ ನಿರತರಾಗಿರುವಂಥವ್ರು. ಅವರು ಭಗವಂತನ ವಿಶೇಷವಾದ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ಶ್ರವಣ ಮಾಡ್ತಾರೆ. ಇದಕ್ಕೆ ವ್ಯಾಖ್ಯಾನದಲ್ಲಿ 1-2 ವಿಶೇಷ ಅಂಶವನ್ನು ಹೇಳಿದ್ದಾರೆ ಈ ಪದ್ಯಕ್ಕೆ. ಏನು ವಿಶೇಷ ಅಂತ ಕೇಳಿದ್ರೆ, ವಿವಿಧ ಭೋಗಗಳು ಅಂತೇನಿದೆ ಅಲ್ಲ, ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅಹಂಕಾರ ಮತ್ತು ಮಮಕಾರ, ನಾನು ಮತ್ತು ನಂದು, ಈ ಎರಡನ್ನ ಬೆಳೆಸಿ ದಿವ್ಯ ಸ್ಥಾನವನ್ನ, ಭೋಗ ಅಂತಂದ್ರೆ ಯಾವುದು? ಮಹದೈಶ್ವರ್ಯ, ಹರಿಯಲ್ಲಿ ಭಕ್ತಿ,
ಮತ್ತು ವಿಷಯಗಳಲ್ಲಿ ವೈರಾಗ್ಯ, ಇವೆಲ್ಲವನ್ನ ಭಗವಂತ ಕೊಡ್ತಾ ಇದ್ದಾನೆ. ಶ್ರವಣದ ಫಲ ಅದು. ಅದಕ್ಕೆ ಈ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ, ಕೇಳುವುದು ಹರಿಕಥೆಯ, ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ, ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲಿ, ಊಳಿಗವ ಮಾಡುವುದು ವಿಷಯವ, ಹೂಳುವುದು ನಿಜ ಮುಕ್ತಿ ಕಾಂತೆಯ, ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ. ಅಂದ್ರೆ ನಿಮಗೆ ಮೋಕ್ಷ ಬೇಕು ಅಂದ್ರೆ ಆ ಮೋಕ್ಷ ಅನ್ನುವಂತಹ ಪಟ್ಟಣಕ್ಕೆ ಮೆಟ್ಟಿಲ ಹಾಗೆ ಇರುವಂಥದ್ದು ಅದು ಯಾವುದು ಅಂದ್ರೆ ಅದು ಹರಿಕಥಾಮೃತ ಸಾರ, ಭಗವಂತನ ಕಥೆ. ಅದು ಭಗವಂತನ ವರ್ಣನೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ಇದನ್ನು ಎಷ್ಟೆಷ್ಟು ಆಳವಾಗಿ ತಿಳ್ಕೊಂತೀರಿ, ಎಷ್ಟೆಷ್ಟು ಆಳವಾಗಿ ಅನುಸಂಧಾನ ಮಾಡ್ತೀರಿ, ಅಷ್ಟಷ್ಟು ಮುಕ್ತಿಗೆ ಹತ್ತಿರವಾಗ್ತೀರಿ. ಮೆಟ್ಟಲುಗಳನ್ನ ಮಾಡಿಕೊಂಡು ಆ ಮುಕ್ತಿಯ ಪಥಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಈ ಕಥೆಯನ್ನ, ಭಗವಂತನ ಕಥೆಯನ್ನ, ಹರಿಕಥಾ ಶ್ರವಣವನ್ನ ಮೊದಲ ಪಾವಟಿಗೆ ಮೆಟ್ಟಿಲು ಅಂತ ಕರೆದಿದ್ದಾರೆ. ನವವಿಧವಾದ ಭಕ್ತಿಗಳಲ್ಲಿ ಮೊದಲನೇದ್ದು ಶ್ರವಣ. ಭಗವಂತನ ಕಥೆಯನ್ನ ಯಾರ ಮೇಲಾದ್ರೂ ನಮಗೆ ಪ್ರೀತಿ ಭಕ್ತಿ ಬರಬೇಕು ಅಂತ ಆಗಬೇಕು ಅಂದ್ರೆ, ಲೌಕಿಕವಾಗಿ ಉದಾಹರಣೆ ಹೇಳೋದಾದ್ರೆ, ಅವನು ಯಾರು, ಅವನ ಗುಣ ಏನು, ಅವನು ಮಾಡುವಂತ ನಮ್ಮ ಮೇಲೆ ಪ್ರೀತಿ ಎಂಥದ್ದು ಅಂತ ನಮಗೆ ಗೊತ್ತಾದ್ರೆ ನಾವು ಅವನ ಮೇಲೆ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ, ಲೋಕದಲ್ಲಿ ಕಾಣ್ತೀವಿ. ಹಾಗೇ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದ್ರೆ ಭಗವಂತ ಎಂಥವನು, ವೇದಗಳು, ಪುರಾಣಗಳು, ಇತಿಹಾಸಗಳು ಎಲ್ಲವನ್ನೇ ಹೇಳಿದ್ದಾರೆ. ಅಷ್ಟೆಲ್ಲ ತಿಳ್ಕೊಳ್ಳುವಂತಹ ಯೋಗ್ಯತೆ ನಮ್ದಲ್ಲ, ಪಾಮರರು ನಾವು. ಅದಕ್ಕೆ ಜಗನ್ನಾಥದಾಸರು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ನಮಗೆ ಬಿಚ್ಚಿ ಹೇಳಿದ್ದಾರೆ ಭಗವಂತನ ಮಹಿಮೆಯನ್ನ. ಅದಕ್ಕೆ ಹೇಳಿದ್ರು, ಭಗವಂತನ ಭುವನ ಪಾವನ ನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ, ಬಹಳ ಉತ್ಸಾಹದಿಂದ ಕಾಲ ಕಾಲಕ್ಕೆ ದ್ವಾದಶ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ, ಕಾಲ ಕಾಲಕ್ಕೆ ಭಗವಂತನ ಕಥೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡಬೇಕಂತ. ಗೋಪಾಲದಾಸರ ವಾಕ್ಯದಲ್ಲೂ ಬೇಕಾದಷ್ಟು ನಾವು ಕಾಣ್ತೀವಿ. ತದೇವ ಸತ್ಯಂ ತದುಹೈವ ಮಂಗಲಂ ತದೇವ ಪುಣ್ಯಂ ಭಗವದ್ಗುಣೋನ್ನದಯಂ ತದೇವ ಪುಣ್ಯಂ ರುಚಿರಂ ನವಂ ನವಂ ತದೇವ ಶಾಸ್ತ್ರಂ ಗೃಣಿತೋ ಮಹೋತ್ಸವ ತದೇವ ಶ್ಲೋಕಾರ್ಣವ ವಶೋಷಣಂ ತೃಣಾಂ ಮಧುತ್ತಮ ಶ್ಲೋಕ ಗುಣಾನುವರ್ಣನಂ. ಭಗವಂತನ ಕಥೆಯನ್ನ ಕಾಲ ಕಾಲಕ್ಕೆ ದೊಡ್ಡವರ ಬಾಯಿಯಿಂದ ನಿತ್ಯದಲ್ಲಿ ಶ್ರವಣ ಮಾಡಬೇಕು. ಅದು ನಮ್ಮಲ್ಲಿ ಆ ಭಗವಂತನ ಮೇಲೆ ಭಕ್ತಿಯನ್ನ ಉದ್ರೇಕ ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಹಾಗಾಗಿ ಶ್ರವಣ ಅನ್ನೋದು ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ವರ್ಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಆಶ್ರಮಗಳಿಗೂ ಸಂಬಂಧಪಟ್ಟಿದ್ದು, ಎಲ್ಲ ವರ್ಣದವರಿಗೂ ಸಂಬಂಧಪಟ್ಟಿದ್ದು, ಎಲ್ಲ ವಯಸ್ಸಿನವರಿಗೂ ಸಂಬಂಧಪಟ್ಟಿದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯರ ತನಕ ಎಲ್ಲರೂ ನಿತ್ಯದಲ್ಲಿ ಭಗವಂತನ ಶ್ರವಣವನ್ನ, ಭಗವಂತನ ಕಥೆಯನ್ನ ಕೇಳಬೇಕು. ಅದು ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಕಾರಣ. ಮೋಕ್ಷವನ್ನೇ ಕೊಡ್ತಾ ಇದೆ ಶ್ರವಣ. ಮನಸ್ಸಿಗೆ ಆನಂದ ಕೊಡೋದ್ರ ಜೊತೆಗೆ ವಿವಿಧ ಭೋಗಗಳ ಹಿರಪರಂಗಳಲ್ಲಿತ್ತು ಸೊಲಹುವುದು. ಭುವನ ಪಾವನ ನೆನಿಪನು ಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರದು ದಿನ ದಿನದಿ. ನಿತ್ಯದಲ್ಲಿ ಭಗವಂತನ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ಹೇಳಿ ಎರಡನೇ ಸಂಧಿ, ಕರುಣಾ ಸಂಧಿಯ ಪ್ರಾರಂಭದಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ. ಇನ್ನೂ ಸುಮಾರು ಪದ್ಯಗಳಿದೆ, ಅದನ್ನ ನಾಳನೇ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.